ಚಿಚುಕಾಗೆಯ ಸಮೋಸ ಬಿರಿಯಾನಿ ವ್ಯಾಪಾರ. ಒಂದು ಅಂದವಾದ ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆ ವ್ಯಾಪಾರ ಮಾಡ್ತಾ ಇದ್ಲು. ಚಿಚುಕಾಗೆ ಅದೇ ಊರಿನಲ್ಲಿ ಚಿಕ್ಕದಾಗಿ ಒಂದು ಹೋಟೆಲ್ ನಡೆಸ್ತಾ ಇದ್ಲು. ಅದರಲ್ಲಿ ಅವಳು ಸಮೋಸ ಮಾಡಿ ವ್ಯಾಪಾರ ಮಾಡ್ತಾ ಇದ್ಲು. ಆದ್ರೆ ಅವಳ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ. ಯಾಕಂದ್ರೆ ಆ ಊರಿನಲ್ಲಿ ಸುಮಾರು ಸಮೋಸ ಮಾರುವ ಚಿಕ್ಕ ಚಿಕ್ಕ ಗಾಡಿಗಳು ಇರೋದ್ರಿಂದ. ಹೀಗಿರುವಾಗ ಪಾಪ ದಿನ ಉಳ್ದೋದ ಸಮೋಸಗಳನ್ನು ನೋಡಿ ಚಿಚು ಬೇಜಾರು ಮಾಡ್ಕೊಳ್ತಾ ಇದ್ಲು. ಅವಳಿಗೆ ಇಬ್ರು ಗೆಳತಿಯರು ಇದ್ರು. ಅದು ಒಂದು ಟುನಿಗುಬ್ಬಚ್ಚಿ, ಇನ್ನೊಂದು ಚೋಟಿಗಿಳಿ. ಇವರಿಬ್ರು ಕೂಡ ವ್ಯವಸಾಯನೇ ಮಾಡ್ತಾ ಇದ್ರು. ಟುನಿ ಯಾವಾಗ್ಲೂ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ಲು. ಇನ್ನೊಂದ್ ಕಡೆ ಚೋಟು ಹಣ್ಣಿನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವರಿಬ್ರು ಕೂಡ ಪ್ರತಿದಿನ ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆ ಸಮಯ ಒಟ್ಟಿಗೆ ಚಿಚುಕಾಗಿ ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರು. ಅದೇ ರೀತಿ ಆ ದಿನ ಕೂಡ ಅವರು ಕೆಲಸ ಮುಗಿದ್ಮೇಲೆ ಚಿಚು ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು. ಟುನಿ, ಇವತ್ತು ಕೆಲಸ ಜಾಸ್ತಿ, ನನಗೆ ಸೊಂಟ ಎಲ್ಲ ನೋವಾಗ್ತಿದೆ. ಹೌದು ಚೋಟು, ಇವತ್ತು ಜಾಸ್ತಿ ಕೆಲಸನೇ. ಆದ್ರೆ ಚಿಚು ಮಾಡೋ ಸಮೋಸ ತಿಂದ್ರೆ ನೋವೆಲ್ಲ ಹೋಗ್ಬಿಡುತ್ತೆ. ಹಾ, ಅದೂ ನಿಜಾನೇ. ನಮಗೆ ಇಷ್ಟವಾಗೋ ಥರ ಸಮೋಸ ಅವಳಿಂದಾನೇ ಮಾಡಕ್ಕಾಗೋದು. ಹಾಗಂತ ಹೇಳಿ ಅವರಿಬ್ರು ಚಿಚು ಹೋಟೆಲ್ಗೆ ಹೋದ್ರು. ಅಲ್ಲಿ ಚಿಚು ಉಳ್ದೋಗಿದ್ದ ಸಮೋಸಗಳನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹಾಯ್ ಚಿಚು, ಇವತ್ತು ವ್ಯಾಪಾರ ಹೇಗಿತ್ತು? ಚಿಚುಯಿಂದ ಯಾವುದೇ ಉತ್ತರನೂ ಬರ್ಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಚಿಚು, ಏನಾಯ್ತು ನಿನಗೆ? ಯಾಕ ಕಣ್ಣಲ್ಲಿ ಕಣ್ಣೀರು? ಅದೇನಿಲ್ವಲ್ಲ, ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ರೆ ನಿನ್ ಕಣ್ಣಲ್ಲಿ ಕಣ್ಣೀರ್ ಯಾಕೆ ಬರುತ್ತೆ ಚಿಚು? ಏನು ಅಂತ ಸ್ವಲ್ಪ ಹೇಳ್ಬೋದಲ್ವಾ? ಹಾಗಂತ ಅವರೆಲ್ಲರೂ ಕೇಳಿದಾಗ ಚಿಚು ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಟೋನಿ, ವ್ಯಾಪಾರ ಸರಿಯಾಗಿ ನಡೀತಾನೇ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಸಮೋಸ ಮಾಡಿದ್ರು ಯಾರೂ ನನ್ನ ಅಂಗಡಿಗೆ ಬರ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಹೋಗಿ ಸಮೋಸ ತಗೊಂಡು ತಿಂತಾ ಇದ್ದಾರೆ. ಯಾಕೆ? ನೀನ್ ಮಾಡೋ ಸಮೋಸ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಚೋಟು, ಆದ್ರೆ ಹಳೆ ಥರದ ಟೇಸ್ಟ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಹೊಸ ಥರದ ಟೇಸ್ಟ್ ಬೇಕಂತೆ. ಅದಕ್ಕೆ ಎಲ್ರೂ ಬೇರೆ ಅಂಗಡಿಗೆ ಹೋಗ್ತಾ ಇದ್ದಾರೆ. ನನ್ನ ವ್ಯಾಪಾರ ಹೀಗೇನೆ ನಡೆದ್ರೆ ಏನಾಗುತ್ತೋ ಏನೋ. ಬೇಜಾರು ಮಾಡ್ಕೊಳ್ಬೇಡ ಚಿಚು, ನಾವಿದ್ದೀವಲ್ವಾ, ಏನಾದ್ರೂ ಒಂದು ಯೋಚನೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹೌದು, ಹೀಗೇನೆ ಬೇಜಾರು ಮಾಡ್ಕೊಂಡಿದ್ರೆ ನಡೆಯುತ್ತಾ? ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ ಬಿಡು. ಹಾಗಂತ ಹೇಳಿ ಅವ್ರ 3 ಜನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ್ಲೇ ಟುನಿಗೆ ಒಂದೊಳ್ಳೆ ಆಲೋಚನೆನೋ ಬಂತು. ಚಿಚು, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ಯಾಕೆ ಸಮೋಸ ಬಿರಿಯಾನಿ ಮಾಡಬಾರ್ದು ಹೇಳೋ? ಏನೋ ಸಮೋಸ ಬಿರಿಯಾನಿನಾ? ಇದು ಏನ್ ಜೋಕಾ? ಅರೆ, ನಾನ್ಯಾಕೆ ಜೋಕ್ ಮಾಡ್ತೀನಿ? ನಿಜವಾಗ್ಲೂ ಎಲ್ರಿಗೂ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಆ ಬಿರಿಯಾನಿನ ಒಳಗಡೆ ಸ್ಟಫ್ ಆಗಿ ಇಡ್ಬೋದು, ಇಟ್ಟು ಸಮೋಸ ಮಾಡಿ ಕೊಡ್ಬೋದು. ಆ ಟೇಸ್ಟ್ ಹೊಸ ತರ ಇರುತ್ತೆ, ಎಲ್ರಿಗೂ ಖಂಡಿತ ಇಷ್ಟನೂ ಆಗುತ್ತೆ. ಈ ಐಡಿಯಾ ಕೇಳಕ್ಕೆ ಸ್ವಲ್ಪ ವಿಚಿತ್ರವಾಗಿದ್ರು ಹೊಸದಾಗಿದೆ ಅಲ್ವಾ? ಅದೇ ಅಲ್ವಾ ನಮಗೂ ಬೇಕು. ಎಲ್ರು ಹೊಸ ತರದ ಟೇಸ್ಟ್ ಕೇಳ್ತಾ ಇದ್ದಾರೆ. ಹೊಸ ತರದಲ್ಲೇನ್ ಮಾಡೋಣ. ಅವಾಗ ಖಂಡಿತ ನಿನ್ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಚಿಚೋ. ಒಂದ್ಸಲ ನಮ್ಗೋಸ್ಕರ ನೀನು ಟ್ರೈ ಮಾಡಿ ನೋಡು, ವ್ಯಾಪಾರ ಖಂಡಿತ ಚೆನ್ನಾಗಿ ನಡೆಯುತ್ತೆ. ಈ ಐಡಿಯಾ ಏನೋ ಚೆನ್ನಾಗಿದೆ, ಸರಿ. ಆದ್ರೆ ನನಗೆ ವ್ಯಾಪಾರ ನಡೆಯುತ್ತಾ ಅನ್ನುವ ಭಯನೂ ಇದೆ. ಹೆದರಬೇಡ ಚಿಚು, ಒಂದ್ಸಲ ಟ್ರೈ ಮಾಡಿ ನೋಡು. ನಾಳೆನೇ ಇದನ್ನ ಶುರು ಮಾಡು. ನೀನು ಬಿರಿಯಾನಿನ ಚೆನ್ನಾಗಿ ಮಾಡಿದ್ರೆ ಸಾಕು, ನಿನಗೆ ನಾವು ಸಹಾಯ ಮಾಡ್ತೀವಿ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಾನು ಈ ಬಿರಿಯಾನಿ ಸಮೋಸನ ಮಾಡಕ್ ಶುರು ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ ಚಿಚು ಯಾವಾಗ್ಲೂ ತರ ಹೋಟೆಲ್ಗೆ ಬಂದ್ಲು. ಅವಳ ಹೋಟೆಲ್ ಮುಂದ್ಗಡೆ ಒಂದು ದೊಡ್ಡ ಬೋರ್ಡನ್ನ ಹಾಕಿದ್ಲು. ಅದರಲ್ಲಿ ಅಂದವಾದ ಅಕ್ಷರಗಳಲ್ಲಿ ಸಮೋಸ ಬಿರಿಯಾನಿ ಪಾಯಿಂಟ್ ಅಂತ ಬರ್ದಿತ್ತು. ಚಿಚು ಕೂಡ ತುಂಬಾ ಚೆನ್ನಾಗಿ ಸಮೋಸ ಮಾಡ್ತಾ ಇದ್ಲು. ಫಸ್ಟ್ ಬಿರಿಯಾನಿ ಮಾಡಿ ಆ ಬಿರಿಯಾನಿನ ಸಮೋಸದೊಳಗಡೆ ಸ್ಟಫ್ ಮಾಡಿ ಇಟ್ಟಿದ್ಲು. ಆವಾಗ್ಲೇ ಆ ಕಡೆ ಕುಹುಬಾತು ಬರ್ತಾ ಇತ್ತು. ಚಿಚುಕಾಗಿಯ ಅಂಗಡಿಯ ಮೇಲೆ ಇರುವ ಬೋರ್ಡನ್ನ ನೋಡಿ ಆಶ್ಚರ್ಯಪಟ್ಟು, ಏನ್ ಚಿಚು, ಸಮೋಸ ಬಿರಿಯಾನಿ ಪಾಯಿಂಟಾ? ಹೊಸದಾಗಿದೆ ಕೇಳಕ್ಕೆ. ಆ ಸಮೋಸ ಏನೋ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಕುಹೋ, ಬೇಕಾದ್ರೆ ಒಂದ್ ಪ್ಲೇಟ್ ತಗೊಂಡು ತಿನ್ನೋಡು ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಒಂದ್ ಪ್ಲೇಟ್ ಕೊಡು. ಚಿಚು ಒಂದು ಪ್ಲೇಟ್ ಸಮೋಸ ಬಿರಿಯಾನಿನ ಕುಹುಬಾತಿಗೆ ತಿನ್ನಕ್ಕೆ ಕೊಟ್ಲು. ಕುಹುಬಾತು ಅದನ್ನ ತಿನ್ನೋಡಿ ಈ ರೀತಿ ಹೇಳಿದ್ಲು, ಆಹಾ, ಇದೇನ್ ಇಷ್ಟ ಚೆನ್ನಾಗಿದೆ. ಇಂಥ ಒಂದು ಟೇಸ್ಟ್ ಅನ್ನ ಎಲ್ಲಿವರೆಗೂ ನಾವು ತಿಂದಿದ್ದೇ ಇಲ್ಲ. ಸಮೋಸದೊಳಗಡೆ ಬಿರಿಯಾನಿ ಇದೆ ಅಲ್ವಾ? ಇದು ನನ್ನ ಗೆಳತಿಯರು ಇಬ್ರು ನನಗೆ ಕೊಟ್ಟಿರುವ ಐಡಿಯಾ ಕುಹೋ. ನಿಜವಾಗ್ಲೂ ಒಳ್ಳೆ ಐಡಿಯಾನೇ. ಸರಿ, ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರನೂ ನಾನು ಈ ವಿಷಯನ ಹೇಳ್ತೀನಿ, ಸರಿನಾ? ಹಾಗಂತ ಹೇಳಿ ಕುಹು ಅಲ್ಲಿಂದ ಹೋದ್ಲು. ಹೋಗೋ ದಾರಿಯಲ್ಲಿ
ಅವಳಿಗೆ ಗೊತ್ತಿರುವವರು ಎಲ್ಲರ ಹತ್ರನೂ ಆ ಸಮೋಸ ಬಿರಿಯಾನಿಯ ಬಗ್ಗೆ ಹೇಳಿದ್ಲು. ಅದನ್ನ ಕೇಳಿ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಕೂಡ ಚಿಚುಕಾಗೆ ಹೋಟೆಲ್ಗೆ ಬಂದ್ರು. ಅವರು ಚಿಚು ಹತ್ರ ಈ ರೀತಿ ಕೇಳಿದ್ರು, ಏನ್ ಚಿಚು, ಏನೋ ಸಮೋಸ ಬಿರಿಯಾನಿ ಮಾಡಿದ್ಯಂತೆ, ಅದನ್ನ ಒಂದ್ ಪ್ಲೇಟ್ ನಮಗೂ ತಿನ್ನಕ್ಕೆ ಕೊಡ್ತೀಯಾ? ಹೌದೌದು, ತುಂಬಾ ಚೆನ್ನಾಗಿತ್ತು ಅಂತ ಕುಹು ಹೇಳಿದ್ಲು, ಬೇಗ ಒಂದ್ ಪ್ಲೇಟ್ ಕೊಡೋ. ಹಾಗೆ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಕೂಡ ಆ ಸಮೋಸ ಬಿರಿಯಾನಿನ ತಿಂದು ತುಂಬಾನು ಸಂತೋಷಪಟ್ರು. ಪರವಾಗಿಲ್ವೇ, ಈ ಸಮೋಸ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಚಿಚು, ತುಂಬಾ ಟೇಸ್ಟ್ ಆಗಿದೆ. ಹೌದು ಚಿಚು, ಇನ್ ಮುಂದೆ ನಿನ್ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಯಾಕಂದ್ರೆ ಇದು ತುಂಬಾ ಟೇಸ್ಟ್ ಆಗಿದೆ. ಹಾಗಂತ ಹೇಳಿ ಲೂಸಿ ಮಹಿ ಕೂಡ ಅವರ ಗೆಳೆಯರು ಗೆಳತಿಯರ ಹತ್ರ ಈ ವಿಷಯ ಹೇಳಿದ್ರು. ಚಿಚುಕಾಗೆ ಅದೆಲ್ಲವನ್ನು ನೋಡಿ ತುಂಬಾನೇ ಸಂತೋಷಪಟ್ಲು. ಸ್ವಲ್ಪ ಸಮಯದಲ್ಲೇ ಅವಳ ಅಂಗಡಿಗೆ ಸುಮಾರು ಜನ ಆ ಸಮೋಸ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬಂದ್ರು. ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಸಮೋಸ ಮಾಡಿ ಮಾಡಿ ಅವಳಿಗೆ ತುಂಬಾನು ಸುಸ್ತಾಗ್ತಾ ಇತ್ತು. ಆದ್ರೆ ಅವಳ ಕಣ್ಣಲ್ಲಂತೂ ಸಂತೋಷ ತುಂಬಿ ಇತ್ತು. ಚಿಚು ಅವಳ ಮನಸ್ಸಲ್ಲಿ ಅವಳ ಗೆಳತಿಯರಿಗೆ ಧನ್ಯವಾದ ಹೇಳ್ತಾ ಇದ್ಲು. ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಯಾವಾಗ್ಲೂ ತರ ಟುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಚಿಚುಕಾಗೆ ಹೋಟೆಲ್ಗೆ ಬಂದ್ರು. ಆವಾಗ ಅಲ್ಲಿ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಅವರಿಬ್ರು ಕೂಡ ತುಂಬಾನು ಸಂತೋಷಪಟ್ರು. ಚೋಟು, ನೋಡಿದ್ಯಾ ಚಿಚು ಎಷ್ಟು ಬ್ಯುಸಿಯಾಗಿದ್ದಾಳೆ, ಅಲ್ಲಿ ನೋಡು ಎಷ್ಟ್ ಜನ ಇದ್ದಾರೆ ಅಂತ. ಅದೇ ಅಲ್ವಾ ಟೋನಿ, ನಮಗೂ ಬೇಕಾಗಿದ್ದು, ಅವಳ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಅದೇ ಸಾಕು. ಚಿಚು ಅವರನ್ನ ನೋಡಿ, ಟೋನಿ, ಚೋಟು, ಏನ್ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮಿಬ್ರಿಗೂ ಇವತ್ತು ಸಮೋಸ ಬಿರಿಯಾನಿ ಫ್ರೀ ಅಷ್ಟೇ. ಅದೆಲ್ಲ ಬೇಡ ಚಿಚು, ನಿನ್ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಲ್ವಾ, ಅದೇ ಸಾಕು. ನಿನ್ ಖುಷಿನೇ ನಮಗೂ ಬೇಕು. ಅದೆಲ್ಲ ನಡೆಯಲ್ಲ, ಇವತ್ತು ನಾನು ಫ್ರೀಯಾಗಿ ಕೊಡ್ತೀನಿ, ನೀವಿಬ್ರು ಈ ಸಮೋಸ ಬಿರಿಯಾನಿನ ತಿಂದು ನೋಡ್ಬೇಕಷ್ಟೆ. ಹಾಗಂತ ಚಿಚು ಅವರಿಬ್ರಿಗೂ ಸಮೋಸ ಬಿರಿಯಾನಿನ ಕೊಟ್ಲು. ಅದನ್ನ ಅವರಿಬ್ರು ತಿಂದು ನೋಡಿದ್ರು. ಅರೇ, ಈ ಟೇಸ್ಟ್ ಅಂತೂ ತುಂಬಾ ಹೊಸದಾಗಿ ಚೆನ್ನಾಗಿದೆ. ನಿಜವಾಗ್ಲೂ ನಿನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಚಿಚು? ಹೌದು, ಆ ಬಿರಿಯಾನಿನ ಸ್ಟಫ್ ಮಾಡಿರೋದ್ರಿಂದ ಇದ್ರ ಟೇಸ್ಟ್ ಅಂತೂ ನಿಜವಾಗ್ಲೂ ಅದ್ಭುತವಾಗಿದೆ. ಇದಕ್ಕೆಲ್ಲ ಕಾರಣ ನೀವ್ ತಾನೇ, ನೀವು ಕೊಟ್ಟಿರೋ ಐಡಿಯಾದಿಂದಾನೇ ಇವಾಗ ನಾನು ಗೆದ್ದಿರೋದು. ಹಾಗಂತ ಹೇಳಿ ಚಿಚುಕಾಗೆ ಅವರಿಬ್ರಿಗೂ ಕೂಡ ಧನ್ಯವಾದನ ತಿಳಿಸಿದ್ಲು. ಆ ದಿನದಿಂದ ಅವಳಿಗೆ ಸ್ವಲ್ಪನೂ ಪುರ್ಸೊತ್ತು ಸಿಗ್ಲೇ ಇಲ್ಲ. ಯಾವಾಗ್ಲೂ ಅವಳಿಗೆ ಹೋಟೆಲಲ್ಲಿ ಕೆಲ್ಸ ಇರ್ತಾನೆ ಇರ್ತಿತ್ತು. ಅಂದ್ರೆ ಅಷ್ಟ್ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ಹಾಗೆ ಗೆಳತಿಯರು ಕೊಟ್ಟ ಒಂದೇ ಒಂದು ಚಿಕ್ಕ ಐಡಿಯಾದಿಂದ ಚಿಚು ಜೀವನಾನೇ ಇವಾಗ ಬದಲಾಗಿತ್ತು. ಆ ದಿನ ಸಂಜೆ ಸಮಯ ಸ್ಕೂಲಿಂದ ಚಿನ್ನಕ್ಕಾಗಿ ಬುಜ್ಜಿಗುಬ್ಬಚ್ಚಿ ಬನ್ನುಗಿಳಿ 3 ಜನ ಸಂತೋಷವಾಗಿ ಮನೆಗ್ ಬಂದ್ರು. ಅವರ ತಾಯಿಯಂದಿರ ಹತ್ರ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವ್ರ ಮುಖದಲ್ಲಿರುವ ಸಂತೋಷನ ನೋಡಿ ಹೆತ್ತವರು ಕೂಡ ಸಂತೋಷಪಟ್ರು. ಅಮ್ಮ, ನಮ್ಗೆ ದಸರಾ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ, 10 ದಿನ ರಜೆ. ಈ 10 ದಿನ ನಾವು ಎಲ್ಲಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇದ್ಕೊಂಡು ಸಂತೋಷವಾಗಿ ಆಟ ಆಡ್ಬೋದು ಅಲ್ವಾ ಅಮ್ಮ? ಹೌದಾ ಬುಜ್ಜಿ, 10 ದಿನ ರಜೆನಾ? 10 ದಿನ ರಜೆಯಲ್ಲಿ ಮನೇಲಿ ಇದ್ಕೊಂಡು ಏನ್ ಮಾಡ್ತೀಯಾ? ನೀನು ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದ್ರಿಂದ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ ತಾನೆ. ಈ 10 ದಿನ ನಾವು ಚಿಕ್ಕದಾಗಿ ಏನಾದ್ರೂ ಒಂದು ಟ್ರಿಪ್ ಏರ್ಪಾಡು ಮಾಡೋಣ, ಆವಾಗ ಸಂತೋಷವಾಗಿ ಎಂಜಾಯ್ ಮಾಡ್ಬೋದು. ಅಮ್ಮ, ನಮ್ಗೆ 10 ದಿನ ರಜೆ. ಈ 10 ದಿನ ನಾನು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತೀನಮ್ಮ. ಆವಾಗ ಚಿಚುಕಾಗೆ ಒಂದ್ ಕಣ್ಣನ ಮಾತ್ರ ತೆರೆದು ಒಂದ್ ಕಣ್ಣನ್ನ ಮುಚ್ಕೊಂಡು ಈ ರೀತಿ ಹೇಳ್ತು. ಹೌದಾ, 10 ದಿನ ರಜೆನಾ? ತುಂಬಾ ಸಂತೋಷ ಕಣೋ. ಬೆಳಿಗ್ಗೆ ಎದ್ದು ಬೇಗ ಅಡುಗೆ ಮಾಡಬೇಕು, ನಿನಗೆ ಲಂಚ್ ಪ್ರಿಪೇರ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದು ಏನೂ ಇಲ್ಲ. ಈ 10 ದಿನ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದು. ಆ ದಿನ ಮಧ್ಯಾಹ್ನದ ಸಮಯ ಮಕ್ಕಳೆಲ್ಲರೂ ಒಂದ್ ಕಡೆ ಒಂದ್ಗೋಡಿ ಮಾತಾಡ್ತಾ ಇದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಈ ರೀತಿ ಹೇಳಿದ್ಲು. ಚಿನ್ನು, ಬನ್ನು, ನಿಮಗ್ ಗೊತ್ತಾ, ಈ ರಜೆಲಿ ನಮ್ಮಮ್ಮ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ನಿಮ್ಮ ಅಮ್ಮಂದ್ರ ಹತ್ರ ಹೇಳಿ, ನಾವೆಲ್ಲರೂ ಸೇರಿ ಒಟ್ಟಿಗೆ ಟ್ರಿಪ್ ಹೋಗೋಣ, ಆವಾಗ ಅಲ್ಲಿ ಚೆನ್ನಾಗಿ ಆಟಾಡ್ಕೊಳ್ಬೋದು ಅಲ್ವಾ? ಅಮ್ಮ ಒಪ್ಕೊಳ್ಳಲ್ಲ, ಅವ್ರಿಗೆ ಹೊರಗಡೆ ಬರೋದಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ನಮ್ಮಮ್ಮ ಒಪ್ಕೊಳ್ತಾರೆ ಬುಜ್ಜಿ. ನಮ್ಮಮ್ಮನಿಗೆ ಹೊರಗಡೆ ಬರೋದಂದ್ರೆ ತುಂಬ ಇಷ್ಟ. ನಾನು ಹೋಗಿ ಹೇಳಿದ್ರೆ ನಮ್ಮಮ್ಮ ತುಂಬಾನೇ ಸಂತೋಷ ಪಡ್ತಾರೆ. ಹಾಗೆ ಬನ್ನುಗಿಳಿ ತಕ್ಷಣ ಅವನ ಮನೆಗೆ ಹೋದ. ಅವನ ತಾಯಿ ಚೋಟು ಹತ್ರ ಎಲ್ಲ ವಿಷಯನೂ ಹೇಳ್ದ. ಓ, ಟ್ರಿಪ್ಪಾ? ಸರಿ, ಹೋಗೋಣ ಕಣೋ. ಈ ಕಡೆ ಚಿನ್ನಕ್ಕಾಗಿ ಚಿಚು ಹತ್ರ ಹೋಗಿ ಈ ರೀತಿ ಹೇಳ್ದ. ಅಮ್ಮ, ಈ ರಜೆಲಿ ಎಲ್ರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಅಂತೆ, ನಾವು ಕೂಡ ಹೋಗೋಣಮ್ಮ, ಕರೆದ್ರು ಅಮ್ಮ. ಆವಾಗ ಚಿಚುಕಾಗೆ, ಏನೋ ಟ್ರಿಪ್ಗ? ನಾನು ಬರಲ್ಲ, ನನಗೆ ಈ ಟ್ರಿಪ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲಿ ಎಲ್ಲ ಕಡೆನೂ ನಡ್ಕೊಂಡು ಹೊಸ ಹೊಸ ಜಾಗನ ಹೋಗಿ ನೋಡಬೇಕು, ಕಾಲು ನೋವಾಗುತ್ತೆ, ನನ್ನಿಂದ ಆಗಲ್ಲ ಕಣೋ. ನಾನು ಮನೇಲಿದ್ದು
ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತೀನಿ. ಚಿನ್ನುಕಾಗೆ ಕಣ್ಣಲ್ಲಿ ಕಣ್ಣೀರೊಂದಿಗೆ ಈ ರೀತಿ ಹೇಳ್ದ. ಏನಮ್ಮ ನೀನು, ಅವರೆಲ್ಲರೂ ಟ್ರಿಪ್ಪಿಗೆ ಹೋಗುವಾಗ ನನಗೂ ಹೋಗಬೇಕು ಅಂತ ಅನ್ಸಲ್ವಾ? ಬಾ ಅಮ್ಮ ಹೋಗೋಣ, ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಿನದಲ್ಲಿ ನಾವೆಲ್ಲರೂ ವಾಪಸ್ ಬಂದ್ಬಿಡ್ತೀವಿ. ಆವಾಗ ಚಿಚು ತುಂಬಾನೇ ಕೋಪದಿಂದ, ಇಲ್ಲಿ ನೋಡೋ, ನಾನಂತೂ ಬರಲ್ಲ. ನಿನಗೆ ಹೋಗಬೇಕು ಅಂತ ಅನ್ಸಿದ್ರೆ ನೀನು ಅವ್ರ ಜೊತೆ ಹೋಗ್ಬಿಟ್ಪಾ. ನಾನು ಮನೇಲಿ ಇದ್ಕೊಂಡು ಚೆನ್ನಾಗಿ ಊಟ ಮಾಡಿ ಮಲಗಿ ನಿದ್ರೆ ಮಾಡ್ತೀನಿ ಅಷ್ಟೇ. ಚಿನ್ನುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಚಿಚುಕಾಗೆ ಅಂತೂ ಒಪ್ಕೊಳ್ಳೇ ಇಲ್ಲ. ಚಿನ್ನು ಬೇರೆ ದಾರಿ ಇಲ್ಲದೆ ಎಲ್ಲರ ಹತ್ರ ಹೋಗಿ ಈ ರೀತಿ ಹೇಳ್ದ. ನಮ್ಮಮ್ಮ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಅಮ್ಮ ಇಲ್ಲದೆ ನನ್ನಿಂದನೂ ಬರೋಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಆವಾಗ ಬುಜ್ಜಿ ಬೇಜಾರಿಂದ, ಏನೋ ಚಿನ್ನು, ಏನು ಹೇಳ್ತಾ ಇದೆಯಾ? ನೀನಿಲ್ದೆ ನಾವು ಮಾತ್ರ ಹೇಗೆ ಟ್ರಿಪ್ಪಿಗೆ ಹೋಗೋದು? ಚಿಚು ಅತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅವರೂ ಬಂದರೂ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅರೆ ಚಿನ್ನು, ಯಾಕೆ ಅಳ್ತಾ ಇದೆಯಾ? ನಾವು ಬೇಕಾದರೆ ಚಿಚು ಹತ್ರ ಮಾತಾಡ್ತೀವಿ. ಅವಳಿಗೆ ಬರ್ತಾ ಬರ್ತಾ ಸೋಮಾರಿತನ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಹಾಗಂತ ಹೇಳಿ ಚೋಟು, ಟುನಿ, ಲೂಸಿ ಎಲ್ರೂ ಮಹಿಹದ್ದಿನ ಹತ್ತಿರ ಹೋಗಿ ವಿಷಯ ಮಾತಾಡಿದ್ರು. ಆಮೇಲೆ ಅವರೆಲ್ಲರೂ ಸೇರಿ ಚಿಚುಕಾಗೆಯ ಮನೆಗೆ ಹೋದ್ರು. ಚಿಚು, ಏನಿದು, ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳಿದೆ ಅಂತೆ. ಎಲ್ರೂ ಟ್ರಿಪ್ಪಿಗೆ ಹೋದ್ರೆ ಅಲ್ಲಿ ಸಂತೋಷವಾಗಿ ಇರ್ಬೋದು ಅಲ್ವಾ? ಅದನ್ನು ಕೇಳಿ ಚಿಚುಕಾಗೆ, ಅರೆ ನನಗೆ ಟ್ರಿಪ್ಪಿಗೆ ಬರೋದು ಇಷ್ಟ ಇಲ್ಲ. ಅಲ್ಲಿ ತುಂಬ ನಡಿಬೇಕು, ಎಲ್ಲ ಜಾಗಕ್ಕೂ ಹೋಗ್ಬೇಕು. ಅದು ನನಗೆ ತುಂಬ ಕಷ್ಟ ಆಗುತ್ತೆ. ಆವಾಗ ಲೂಸಿ ಪಾರಿವಾಳ, ಚಿಚು, ಅಲ್ಲಿ ಹೊಸ ಹೊಸ ಜಾಗ ಇರುತ್ತೆ, ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ತೀಯಾ? ಹೊಸ ಹೊಸ ಜಾಗ ಇದ್ರೆ ಏನಂತೆ, ಪುನಃ ವಾಪಸ್ ಬರಬೇಕಾಗಿದೆ ನಮ್ಮನೆಗೆ ತಾನೇ. ಹಾಗಿರುವಾಗ ಮಧ್ಯದಲ್ಲಿ ಯಾಕೆ ಆ ಹೊಸ ಜಾಗ? ಆವಾಗ ಮಹಿಹದ್ದು ಕೋಪದಿಂದ, ಚಿಚೋ, ಇಷ್ಟು ಸೋಮಾರಿಯಾಗಿ ಇರಬೇಡ. ನೀನು ಬರಲ್ಲ ಅಂದ್ರೆ ಚಿನ್ನು ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಪಾಪ, ಅವನ ಸಂತೋಷನ ಯಾಕೆ ಹಾಳು ಮಾಡ್ತೀಯ ನೀನು? ಚಿಚು ಬೇರೆ ದಾರಿ ಇಲ್ಲದೆ, ಸರಿ ಸರಿ ಬರ್ತೀನಿ, ಎಲ್ಲ ನನ್ನ ಹಣೆ ಬರಹ. ಆದರೆ ಅಲ್ಲಿ ನಿಮ್ಮ ಜೊತೆ ಸೇರಿ ನಾನು ಎಲ್ಲೂ ನಡೆಯಲ್ಲ, ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಂಡಿರ್ತೀನಿ ಅಷ್ಟೇ. ಚಿಚು ಬೇರೆ ದಾರಿ ಇಲ್ಲದೆ ಟ್ರಿಪ್ಪಿಗೆ ಒಪ್ಕೊಂಡ್ಲು. ಎಲ್ರೂ ಅದನ್ನ ನೋಡಿ ಸಂತೋಷಪಟ್ರು. ಮರುದಿನ ಬೆಳಗ್ಗೆ ಎಲ್ರೂ ಟ್ರಿಪ್ಪಿಗೆ ಹೊರಟ್ರು. ಕುಹುಬಾತು ಅವಳ ಬಸ್ಸನ್ನ ತಗೊಂಡ್ ಬಂದ್ಲು. ಆ ಬಸ್ಸಲ್ಲಿ ಎಲ್ರೂ ಹತ್ತಿ ಕೂತ್ಕೊಂಡ್ರು. ಕುಹುಬಾತುವಿನ ಆ ಬಸ್ ನೋಡಕ್ಕೆ ತುಂಬಾನು ಅಂದವಾಗಿ ಚೆನ್ನಾಗಿತ್ತು. ಮೊದಲು ಅವ್ರೆಲ್ರೂ ಹೋಗಿದ್ದು ಒಂದು ದೊಡ್ಡ ಜಲಪಾತಕ್ಕೆ. ಆ ಜಲಪಾತನ ನೋಡಿ ಎಲ್ರೂ ತುಂಬಾನು ಸಂತೋಷಪಟ್ರು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆವಾಗ ಟುನಿ ಸಂತೋಷದಿಂದ, ಆಹಾ, ಆ ಜಲಪಾತ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಪಾದ ಗಾಳಿನೂ ಬೀಸ್ತಾ ಇದೆ. ಬನ್ನಿ ಬನ್ನಿ, ಎಲ್ರೂ ಇಳಿದು ಹೋಗಿ ಜಲಪಾತದಲ್ಲಿ ಆಟಾಡೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಬಸ್ಸಿಂದ ಕೆಳಗಡೆ ಇಳಿದು ಆ ಜಲಪಾತದ ಹತ್ತಿರ ಬೇಗ ಹೋಗ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಬಸ್ಸಿಂದ ಕೆಳಗಡೆ ಇಳಿಲೇ ಇಲ್ಲ. ಆವಾಗ ಟುನಿ ಅವಳ ಹತ್ರ ಬಂದು, ಚಿಚು, ಏನಿದು, ಎಲ್ರೂ ಇಳಿದು ಹೋಗ್ತಾ ಇದ್ದಾರೆ, ನೀನ್ ಮಾತ್ರ ಕೂತ್ಕೊಂಡೇ ಇದೀಯಾ? ಬಾ, ಜಲಪಾತದ ಹತ್ತಿರ ಹೋಗೋಣ. ಆವಾಗ ಚಿಚುಕಾಗೆ, ಇಲ್ಲ ಇಲ್ಲ, ನಾನ್ ಬರಲ್ಲ, ನಾನು ಇಲ್ಲೇ ನಿದ್ರೆ ಮಾಡ್ತಾ ಇರ್ತೀನಿ. ನೀವೆಲ್ರೂ ಹೋಗ್ಬಿಟ್ಟು ಬನ್ನಿ. ನನಗೆ ಈ ಜಲಪಾತನ ನೋಡೋದ್ರಲ್ಲಿ ಇಷ್ಟ ಇಲ್ಲ, ನಡೆಯಕ್ಕೂ ಆಗಲ್ಲ. ಆವಾಗ ಟುನಿ ಚಿಚು ಹತ್ರ, ಏನ್ ಚಿಚು, ಇಷ್ಟು ದೂರ ಬಂದು ಜಲಪಾತಕ್ಕೆ ಬರ್ಲಿಲ್ಲ ಅಂದ್ರೆ ಹೇಗೆ? ಬಾ, ಅಲ್ಲಿ ಸಂತೋಷವಾಗಿರುತ್ತೆ. ಹಾಗಂತ ಟುನಿ ಎಷ್ಟೇ ಹೇಳಿದ್ರು ಚಿಚು ಒಪ್ಕೊಳ್ಳೇ ಇಲ್ಲ. ಅರೆ, ಇವಾಗ ಇಳಿದು ಬಂದ್ರೆ ಏನ್ ಮಾಡ್ತೀರಾ? ಪುನಃ ಈ ಬಸ್ಸಲ್ಲಿ ತಾನೇ ಬಂದು ಹತ್ತೋದು. ಅದಕ್ಕೆ ನಾನು ಇಲ್ಲೇ ಮಲಗಿರ್ತೀನಿ, ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ. ಹಾಗೆ ಟುನಿ ಎಷ್ಟೇ ಪ್ರಯತ್ನ ಪಟ್ಟರು ಚಿಚು ಒಪ್ಕೊಳ್ಳಿಲ್ಲ ಅನ್ನೋದ್ರಿಂದ ಅವಳ ಪಾಡಿಗೆ ಬಂದು ಜಲಪಾತದಲ್ಲಿ ಆಟಾಡ್ತಾ ಇದ್ಲು. ಮಕ್ಕಳೆಲ್ಲರೂ ಸಂತೋಷವಾಗಿ ಅವರವರ ತಾಯಿಯಂದ್ರ ಜೊತೆ ಆಟಾಡ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯ ಆಯಿತು. ಆಮೇಲೆ ಕುಹುಬಾತು ಅಲ್ಲಿಂದ ಬಸ್ ತಗೊಂಡು ಇನ್ನೊಂದು ಪ್ರದೇಶಕ್ಕೆ ಹೋಯ್ತು. ಅದು ಒಂದು ದೊಡ್ಡ ಬೆಟ್ಟದ ಮೇಲೆ ಬಸ್ಸನ್ನ ತಗೊಂಡು ಹೋದಾಗ ಆ ಬೆಟ್ಟ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಆವಾಗ ಮಹಿಹದ್ದು ಅದನ್ನ ನೋಡಿ, ಆಹಾ, ಈ ಬೆಟ್ಟದಿಂದ ಕೆಳಗಡೆ ನೋಡಿದ್ರೆ ಇಡೀ ಊರು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಬನ್ನಿ, ಕೆಳಗಡೆ ಇಳಿದು ಹೋಗಿ ಆ ಊರನ್ನ ನೋಡೋಣ. ಹಾಗಂತ ಹೇಳಿ ಎಲ್ರೂ ಕೆಳಗಡೆ ಇಳಿದು ಹೋದ್ರು. ಆದ್ರೆ ಆವಾಗ್ಲೂ ಕೂಡ ಚಿಚುಕಾಗೆ ಇಳಿಲಿಲ್ಲ, ಬಸ್ಸಲ್ಲೇ ಕೂತ್ಕೊಂಡಿದ್ಲು. ಅರೆ, ಈ ಚಿಚು ಅತ್ತಿಗೆ ಏನ ಸಮಸ್ಯೆ? ಯಾಕೆ ಕೆಳಗಡೆ ಇಳಿದು ಬರ್ತಾನೆ ಇಲ್ಲ ಅವರು? ಯಾವಾಗ ನೋಡಿದ್ರು ಬಸ್ಸಲ್ಲೇ ಕೂತ್ಕೊಂಡಿದ್ದಾರೆ. ಹಾಗಂತ ಹೇಳಿದ್ಲು ಬುಜ್ಜಿ ಗುಬ್ಬಚ್ಚಿ. ನಮ್ಮಮ್ಮ ಯಾವಾಗ್ಲೂ ಅಷ್ಟೇ, ಅವ್ರು ಬರ್ತಾರೆ ಅಂತ ನೀವು ಕಾಯ್ತಾ ಇದ್ರೆ ನಿಮ್ ಸಂತೋಷನೇ ಹಾಳಾಗೋದು. ನಾವು ಸಂತೋಷವಾಗಿರೋಣ ಬನ್ನಿ. ಆವಾಗ ಕುಹು ಚಿಚು ಹತ್ರ ಹೋಗಿ, ಏನಾಯ್ತು, ನೀವು ಮಾತ್ರ ಕೆಳಗಡೆ ಇಳಿತಾನೆ ಇಲ್ಲ, ಎಲ್ರು ಹೋಗ್ತಾ ಇದ್ದಾರೆ? ಕುಹು ಕೇಳಿದ ಪ್ರಶ್ನೆಗೆ ಚಿಚುಕಾಗೆ ತುಂಬಾ ಕೋಪ ಬಂತು. ಯಾಕೆ ಕೆಳಗಡೆ ಇಳಿಬೇಕು? ಎಲ್ರು ಕೆಳಗಡೆ ಇಳಿದ್ರು ಹೋದ್ರೋ ಪುನಃ ಬರೋದು ಈ ಬಸ್ಸಿಗೆ ತಾನೇ. ಹಾಗಿರುವಾಗ ಯಾಕೆ ಕೆಳಗಡೆ ಇಳಿಬೇಕು? ಇಳಿಯೋದು ಹತ್ತೋದು ಕಷ್ಟ ತಾನೆ.
ಅದಕ್ಕೆ ನಾನು ಇಲ್ಲೇ ಮಲಗಿರ್ತೀನಿ, ಎಲ್ರು ಬಂದ್ಮೇಲೆ ಎದ್ದೇಳ್ತೀನಿ ಅಷ್ಟೇ, ಹೋಗೋಗೋ. ಆವಾಗ ಕುಹು ಬಾತು, ದೇವ್ರೇ ನೀವು ಇಷ್ಟು ಸೋಮಾರಿನಾ? ಅಲ್ಲ, ಹೊಸ ಜಾಗಗಳನ್ನ ನೋಡಿದ್ರೆ ಚೆನ್ನಾಗಿರುತ್ತೆ ತಾನೇ? ಅದೆಲ್ಲ ಬೇಕಾಗಿಲ್ಲ, ನಾನು ಇಲ್ಲಿಂದಾನೇ ನೋಡ್ತೀನಿ. ಕುಹು ಚಿಚುವಿನ ಸೋಮಾರಿತನನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು. ಹಾಗೆ ಆ ದಿನ ಇಡೀ ಅವರೆಲ್ಲರೂ ಹಲವಾರು ಜಾಗಗಳಿಗೆ ಹೋದ್ರು. ಆದ್ರೆ ಚಿಚುಕಾಗೆ ಮಾತ್ರ ಬಸ್ಸಿಂದ ಕೆಳಗಡೆ ಇಳಿಲೇ ಇಲ್ಲ, ಅಲ್ಲೇ ಕೂತ್ಕೊಂಡೇ ಇದ್ಲು. ಕೊನೆಗೆ ಆ ದಿನದ ಟ್ರಿಪ್ ಕೂಡ ಮುಗಿದು ಎಲ್ರೂ ಊರಿಗೆ ಹೋದ್ರು. ಊರಿಗೆ ಹೋದ ತಕ್ಷಣ ಚಿಚುಕಾಗೆ ಹೋಗಿ ಮಲ್ಗದ್ಲು. ಆವಾಗ ಟುನಿ ಚಿಚುನ ನೋಡಿ, ಅಯ್ಯೋ ದೇವ್ರೆ, ಇವಳಲ್ಲೇನಾದ್ರೂ ನಡೆದ್ಲಾ, ಏನಾದ್ರೂ ಮಾಡಿದ್ಲಾ? ಸುಸ್ತಾಗಿರೋದಂತೂ ನಾವೇ ನಿದ್ರೆ ಮಾಡಿಲ್ಲ, ಇವಳು ಇಲ್ಲೂ ಬಂದು ನಿದ್ರೆನೇ ಮಾಡ್ತಾ ಇದ್ದಾಳೆ. ಆವಾಗ ಚೋಟುಗಿಳಿ, ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತು, ಕರ್ಕೊಂಡು ಹೋಗೋದು ಬೇಡ ಅಂತಾನೆ ನಾನಿದ್ದೆ, ಆದ್ರೆ ಪಾಪ ಚಿನ್ನಗೋಸ್ಕರನೇ ಅವಳನ್ನ ಕರ್ಕೊಂಡು ಹೋಗಿದ್ದು. ಆವಾಗ ಲೂಸಿ ಕೂಡ ನಗುತ್ತಾ, ನಾವು ಜಲಪಾತದಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ನಾನು ಕೂಡ ಹೋಗಿ ಚಿಚುನ ಕರೆದೆ. ಬೇಡ ನಾನು ಮನೆಯಲ್ಲೇ ಸ್ನಾನ ಮಾಡಿ ಬಂದೆ ಅಂತ ಹೇಳಿದ್ಲು. ಮಹಿ ಹದ್ದು ಕೂಡ, ನಾನು ಟ್ರಿಪ್ಪಿಗೆ ಹೋದ ಹಾಗೇನೇ ಇಲ್ಲ, ಈ ಚಿಚುನ ಒಂದೊಂದು ಜಾಗದಲ್ಲೂ ಬಾ ಬಾ ಅಂತ ಕರೆಯಕ್ಕೇನೆ ನನಗೆ ಸಮಯ ಸರಿ ಇತ್ತು. ಹಾಗೆ ಎಲ್ಲ ಪಕ್ಷಿಗಳು ಚಿಚುಕಾಗಿಯ ಸೋಮಾರಿತನದ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಚಿಚು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಪಕ್ಷಿಗಳೆಲ್ಲರೂ ಏನು ಮಾಡಕ್ಕಾಗದೆ ಆಮೇಲೆ ಅಲ್ಲಿಂದ ಅವರವರ ಮನೆಗೆ ಹೋದ್ರು.